ಊರು ತೊರೆದಿದ್ದಂತ ಗದಗ ಜಿಲ್ಲೆಯ ಯುವಕ ಈಗ ವಾಪಸ್ ಬಂದಿದ್ದಾನೆ. ಬಡ್ಡಿ ಕಿರುಕುಳಕ್ಕೆ ಬೇಸತ್ತು ಊರನ್ನ ತೊರೆದಿದ್ದಂತ ಯುವಕ ಈಗ ವಾಪಸ್ ಮನೆಗೆ ಮರಳಿ ಬಂದಿದ್ದಾನೆ. ತಾಯಿ ಮಡಿಲನ್ನ ಸೇರಿದ್ದಾನೆ ಯುವಕ ಪ್ರದೀಪ್ ಕಿರಗೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ನೋಡಿ ವಾಪಸ್ ಬಂದಿರುವಂತಹ ಯುವಕ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಆನ್ಲೈನ್ ಬೆಟ್ಟಿಂಗ್ ಆಡೋದಕ್ಕೆ ಅಂತ 10 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದ. ತಿಂಗಳಿಗೆ 10 ಲಕ್ಷ ರೂಪಾಯಿ ಬಡ್ಡಿಯಂತೆ ಸಾಲವನ್ನ ಕಟ್ತಾ ಇದ್ದ. ಬಡ್ಡಿ ದುಡ್ಡನ್ನ ಹೊಂದಿಸೋದಕ್ಕೆ ಸಾಧ್ಯವಾಗದೆ ಮನೆಯ ಮೇಲೆ ಬ್ಯಾಂಕ್ ಸಾಲವನ್ನ ಕೂಡ ಮಾಡಿದ್ದ. ಕೆಲ ದಿನಗಳ ನಂತರ ಮತ್ತೆ ಬಡ್ಡಿ ಹಣಕ್ಕಾಗಿ ದುಂಬಾಲನ್ನ ಬಿದ್ದಿದ್ದ. ಊರಾಗ ಸಾಲ ಮಾಡಿದ್ರಿ ಸರ್. ಊರು ಬಿಟ್ಟು ಹೋಗಿದ್ರಿ, ನಾನು ಬೆಂಗಳೂರಿಗೆ ಹೋಗಿದ್ರಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಹೊಡಿದ್ರಿ. ಒಳ್ಳೆ ಹೊಸ ಇದು ನ್ಯೂಸ್ನ ನೋಡಿದ್ರಿ, ಇದು ಯೂಟ್ಯೂಬ್ನಾಗ ಬಂದೈತ್ರಿ. ಒಳ್ಳೆ ಅವ್ರಿಗೆ ಯಾರು ಕಳಿಸಿದ್ರಂತ್ರಿ, ನಿಮ್ಮ ಗೆಳೆಯ ಹಿಂಗೆ ಮಾಡ್ಯಾನ ನೋಡಂತೇಳಿ ಅದನ್ನು ನೋಡಿ ಬಂದಿರಿ ಸರ್. ಈಗ ಒಂದು 2 ಲಕ್ಷದಿಂದ ನಾನು ಆನ್ಲೈನ್ ಬೆಟ್ಟಿಂಗ್ ಆಡ್ತಿದ್ದೆ ಸರ್. ನನ್ನ ಕಡೆ ರೊಕ್ಕ ಇದ್ದಿದ್ದು ಎಲ್ಲ ಖಾಲಿ ಆಗಿದ್ದರು ರೀ. ಒಳ್ಳೆ ಅವರು 10 ಬಡ್ಡಿ ಹಂಗೆ ಇಸ್ಕೊಂಡಿದ್ರು ಊರಾಗ. ಒಂದು 3-4 ಮಂದಿ ಕಡೆ ರೀ. ಅವ್ರಿ ಮಾಬೂರು ರೀ, ಒಳ್ಳೆ ಸಂತೋಷಿನ ರೀ, ನಾಗೂರು ರೀ, ಇವ್ರು ಗೋಪಾಲ ನಂಗೆ ರೊಕ್ಕ ಕೊಡಲಿಕ್ಕೆ ರೀ. ಮತ್ತು ಅವ್ರ ಬಿಸಿ ಮಾಡಿದ್ವಿ ರೀ. ಬಿಸಿಯಾಗ ಹೊಳ್ಳಿ ತೆಗಿಸ್ಕೊಟ್ಟಿದ್ವಿ ರೀ ಅವ್ರಿಗೆ. ಒಂದಕ್ಕೆ 10 ಲಕ್ಷ ಮಾಡಿದ್ವಿ ಸರ್. ಹೊಳ್ಳಿ ಇನ್ನು 2 ಲಕ್ಷ ಇಸ್ಕೊಂಡ್ರಿ. ಇವ್ರು 10 ಲಕ್ಷ ತಿಂಗಳದಂಗೆ ಕೊಟ್ಟಿದ್ರಿ. ಅಷ್ಟು ವಾಪಸ್ 2 ಲಕ್ಷ ಇನ್ನು ಈಗ ಬಂದನ್ರಿ. ಬಂದಿತ್ತಾಗ ಹಿಂಗೆ ಹತ್ಕೊಂತ ಕುಂತಿದ್ದೀನಿ ನೋಡ್ರಿ. ಇಲ್ಲ ಮಾಡ್ತಾರೆ ಅನ್ಕೊಂಡ್ರಿ. ಅಪ್ಪ ನಿಮ್ಮದ ಪುಣ್ಯ ನೋಡ್ರಿ ಅಪ್ಪ. ನನಗೆ ಬೆಳೆಸೋರಿ ಮಕ್ಕಳು ನಿಮ್ಮದ ಕೈ ಕಾಲು ಬೀಳ್ತೀನಿ ಅಪ್ಪ. ನನ್ನ ಮಕ್ಕಳು ಉಳಿಸ್ರಿ. ನಿಮ್ಗೆ ನಾವು ಹೇಳಿದ್ರಿ ಅಪ್ಪ, ನಮ್ಗೆ ಯಾರು ಇಲ್ರಿ ಅಪ್ಪ. ಇವತ್ತು ಕೂತಿನಿಲ್ರಿ, ಹೇಳಿರಿ ಮಗಳ ಸಂಬಂಧ ರೀ. 2 ಮಕ್ಕಳು ಅವ್ರ ಅಣ್ಣನ ಹಂಗ ಉಪವಾಸ ರೀ. ಅವ್ರ ಮಾವ, ಅವ್ರ ಅಮ್ಮ, ಅವ್ರ ಅಪ್ಪ ಎಲ್ಲ ರೀ ಅಪ್ಪ. ನಮ್ಮ ಕಷ್ಟ ನೀವ ಪರಿಹಾರ ಮಾಡಿದ್ರಿ ಅಪ್ಪ. ಆಡ್ದಪ್ಪ ಕೇಳಿದ್ರಿ. ಹಿಂಗ ಸಾಲಕ್ಕೆ ನಿಗ್ರಹ ಕೊಟ್ರಿ, ಅಷ್ಟು ಬಡ್ಡಿನ ತಿಂದಿರಿ ಅಂತೇಳಿ ನನ್ನ ಕೊಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.